ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಮಲ್ಲಿಗೆ ಹೂವಿನ ಗಿಡವನ್ನು ಯಾವ ರೀತಿ ಬೆಳೆಸೋದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂಥವ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ಹೈಪ್ ಪಾಯಿಂಟ್ ಕೊಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಯಾರಿಗಾದರೂ ವಿಡಿಯೋಯಿಂದ ಉಪಯೋಗ ಆಗುತ್ತೆ ಅನ್ನೋದಾದರೆ ಅವರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಮಸ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅಂಥವರು ನನ್ನನ್ನು ಪ್ರೋತ್ಸಾಹಿಸಲು ನಿಮಗೆ ಯೂಟ್ಯೂಬ್ ಕಡೆಯಿಂದ ಇನ್ನೊಂದು ಅವಕಾಶ ಬಂದಿದೆ. ಅದುವೇ ಹೈಪ್ ಬಟನ್ನ ಟಚ್ ಮಾಡುವ ಮೂಲಕ ನನಗೆ ಹೈಪ್ ಪಾಯಿಂಟನ್ನು ನೀವು ಕೊಡ್ಬೋದು. ಇಲ್ಲಿ ಆಲ್ರೆಡಿ ಕೊಟ್ಟಿರೋದ್ರಿಂದ ಇಲ್ಲಿ ಹೈಪ್ ಪಾಯಿಂಟ್ನ ತೋರಿಸ್ತಿಲ್ಲ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನನಗೆ ಹೈಪ್ ಪಾಯಿಂಟ್ ಬರುತ್ತೆ. ಹಾಗೆ ನೀವು 2 ಡಾಟ್ ಇದೆಯಲ್ಲ, ಈ 2 ಡಾಟನ್ನು ಕ್ಲಿಕ್ ಮಾಡುವ ಮೂಲಕ ಕೂಡ ನನಗೆ ವಾಪಸ್ ಇಲ್ಲಿ ಬಂದು ಹೈಪ್ ಪಾಯಿಂಟ್ನ ನೀವು ಕೊಡ್ಬೋದು. ದಯವಿಟ್ಟು ಯಾರೆಲ್ಲ ಇನ್ನು ಮುಂದೆ ನನ್ನ ವಿಡಿಯೋವನ್ನು ನೋಡೋ ಅಂಥವರು ಹೈಪ್ ಪಾಯಿಂಟನ್ನು ಕೊಡೋದನ್ನು ಮರಿಬೇಡಿ. ನಿಮಗೆಲ್ಲ ಗೊತ್ತಿದೆ, ಈಗ ಮಲ್ಲಿಗೆ ಹೂವಿನ ಕಾಲ ಆರಂಭವಾಗ್ತಿದೆ. ಮಲ್ಲಿಗೆ ಹೂವಿನ ಗಿಡಗಳನ್ನು ನಾವು ಮಲ್ಲಿಗೆ ಹೂವು ಬಿಡಲು ಆರಂಭವಾಗುವ ದಿನಗಳಲ್ಲಿ ಈ ಗಿಡಗಳನ್ನು ನಾವು ರೆಡಿ ಮಾಡ್ಕೊಳ್ಳೋದಿರುತ್ತೆ. ಇವಕ್ಕೆಲ್ಲ ಫರ್ಟಿಲೈಸರ್ ಕೊಟ್ಟು ಕ್ಲೀನ್ ಮಾಡಿ, ಅಥವಾ ಕೆಲವೊಂದು ವೆರೈಟಿನಲ್ಲಿ ಎಲೆಗಳನ್ನು ಬಿಡಿಸಿ ನಾವು ಗಿಡಗಳನ್ನ ರೆಡಿ ಮಾಡ್ಕೊಳ್ಳೋದಿರುತ್ತೆ. ಬನ್ನಿ, ನಮ್ಮ ಮನೆಯ ಗಿಡಗಳನ್ನು ನಾನು ಯಾವ ರೀತಿಯಾಗಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೂ ಬರೋದಕ್ಕೆ ಅಂತೇಳಿ ನೋಡೋಣ. ಮಲ್ಲಿಗೆ ಹೂವಿನ ಸೀಸನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೀಸನ್ ಇದ್ರದ್ದು 3 ತಿಂಗಳು ಕಾಲ ಅಂತ ಹೇಳ್ತಾರೆ. ಮಾರ್ಚಿಂದ ಆರಂಭವಾದರೆ ಜೂನ್ವರೆಗೂ ಇದರ ಸೀಸನ್ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಒಂದೊಂದು ಸಾರಿ ಒಂದೊಂದು ಗಿಡಗಳು ಮಳೆಗಾಲದಲ್ಲೂ ಕೂಡ ಒಂದೊಂದು ಹೂವನ್ನು ಬಿಡ್ತವೆ. ಬಟ್ ಇದರ ಸೀಸನ್ ಬಂದು, ಮಲ್ಲಿಗೆ ಸೀಸನ್ ಬಂದು ಮಾರ್ಚಿಂದ ಆರಂಭವಾದರೆ ಅಪ್ ಟು ಜೂನ್ವರೆಗೂ ಇದ್ರದ್ದು ಹೂ ಬಿಡುವಂತಹ ಕಾಲವಾಗಿರುತ್ತೆ. ಹೂ ಬಿಡುವಂತಹ ಕಾಲ ಆರಂಭವಾದಾಗ ನಾವು ಈ ಗಿಡಗಳನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ, ಪ್ರೂನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಈ ಕುಡಿ ಭಾಗಗಳನ್ನು ಕಟ್ ಮಾಡಿ ಹೊಸ ಚಿಗುರುಗಳು ಬರೋದಕ್ಕೆ ನಾವು ಅನುವು ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಗಿಡದಲ್ಲಿ ಈ ರೀತಿಯ ಡೆಡ್ ಸ್ಟೆಮ್ಗಳಿದ್ದರೆ ಅದನ್ನೆಲ್ಲ ನಾವು ಕತ್ತರಿಸಿ ತೆಗೆದು ಗಿಡ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಒಂದು ವೇಳೆ ನಾವು ಮಾಡಲಿಲ್ಲ ಅಂದರೂ ಕೂಡ ಗಿಡದಲ್ಲಿ ನೋಡಿ ಈ ರೀತಿ ಹೊಸ ಚಿಗುರುಗಳು ಬರೋದಕ್ಕೆ ಶುರುವಾಗ್ತವೆ. ನೀವಿಲ್ಲಿ ನೋಡ್ಬೋದು, ನಾವು ಚ್ಯೂಟಿರ್ತೀವಿ ಮಧ್ಯ ಮಧ್ಯ, ಹಾಗಾಗಿ ನೋಡಿ ಹೊಸ ಚಿಗುರು ಕೂಡ ಬರೋದಕ್ಕೆ ಆರಂಭ ಆಗಿದೆ. ಹಾಗಾಗಿ ಗಿಡಗಳನ್ನು ನಾವು ಈ ರೀತಿ ತಲೆಭಾಗಗಳನ್ನು ಕತ್ತರಿಸೋದು ಒಳ್ಳೆಯದು. ನೋಡಿ, ಇಲ್ಲೂ ಕೂಡ ಹೊಸ ಚಿಗುರುಗಳು ಬರೋದಕ್ಕೆ ಆರಂಭವಾಗಿದೆ. ಹಾಗಾಗಿ ಗಿಡದ ನೋಡಿ 4 ಎಲೆಯ ಕೆಳಗೆ ನಾವು ಈ ಗಿಡಗಳನ್ನು ಹೀಗೆ ಕಟ್ ಮಾಡಿ ಪ್ರೂನಿಂಗ್ ಅಂತ ಹೇಳಿ ಮಾಡಿ ಇದನ್ನು ನಾವು ಬಿಟ್ಕೊಳ್ಬೇಕು. ಈ ಗಿಡದಲ್ಲಿ ಕತ್ತರಿಸಿ ಬೆಳೆಸೋವಂಥದ್ದು ಒಂದು ವೆರೈಟಿ ಗಿಡ ಆದರೆ, ಕೆಲವೊಂದು ವೆರೈಟಿ ಗಿಡಗಳಲ್ಲಿ ಈ ರೀತಿ ಎಲೆಯನ್ನು ತೆಗಿತಾರೆ. ಬಟ್ ನಮ್ಮನೆ ಗಿಡ ಈ ಥರ ಕತ್ತರಿಸಿದ್ರೇ ಹೊಸ ಚಿಗುರು ಬಂದು ಅಲ್ಲೇ ಹೂವಾಗುವಂಥದ್ದು ನಾನು ಗಮನಿಸಿದ್ದೀನಿ. ಹಾಗಾಗಿ ನಾನು ನಮ್ಮ ಗಿಡದಲ್ಲಿ ಈ ದೊಡ್ಡ ಎತ್ತರವಾದಂತಹ ಬಳ್ಳಿಗಳನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಆಲ್ರೆಡಿ ನಾನು ಕಟ್ ಮಾಡಿದ್ದೀನಿ. ಗಿಡ ನೋಡೋದಕ್ಕೆ ಚಿಕ್ಕದಿರ್ಬೋದು, ಆದರೆ ಈಗ ಆಲ್ರೆಡಿ ಇದು ಹೂ ಕೂಡ ಒಂದೊಂದು ಹೂ ಕೂಡ ಬಿಟ್ಟಿತ್ತು. ನೋಡಿ, ಇದೆಲ್ಲ ಹೊಸ ಗಿಡಗಳು ಕಟ್ಟಿಂಗಿಂದ ಬಂದಿರೋ ಅಂಥದ್ದು. ಸುಮಾರು ಕಟ್ಟಿಂಗ್ ಹಾಕಿದ್ದೀನಿ ಒಂದೇ ಪಾಟಲ್ಲಿ ನೋಡ್ಬೋದು. ಆದರೆ ಕಟ್ಟಿಂಗಿಂದ ಹೊಸ ಚಿಗುರುಗಳು ಕೂಡ ಬಂದಿದೆ. ಇದನ್ನು ಕೂಡ ನೋಡಿ, ಇವಾಗ ನಾವು ಇಲ್ಲಿ ಕಡ್ಡಿ ಥರ ಒಣಗಿರೋಂತಹ ಡೆಡ್ ಸ್ಟೆಮ್ ಇದೆ, ಇಂಥವನ್ನೆಲ್ಲ ನಾವು ಪ್ರೂನಿಂಗ್ ಮಾಡಿ ನಾವು ಇಟ್ಕೊಂಡ್ರೆ ಗಿಡಕ್ಕೆ ಬೇಕಾದಂತಹ ಫರ್ಟಿಲೈಸರ್ಗಳನ್ನೆಲ್ಲ ಕೊಟ್ಟು ನಾವು ಇಟ್ಟರೆ ಬೇಗ ಈ ಗಿಡಗಳಲ್ಲಿ ನಾವು ಹೂವನ್ನು ನಿರೀಕ್ಷಿಸ್ಬೋದು. ಈ ಕಟ್ಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಹೀಗೆ ಕತ್ತರಿಸಿ ಕ್ಲೀನ್ ಮಾಡುವ ಮೂಲಕ ನಾವು ಗಿಡಗಳನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲವೂ ನೋಡಿ ಹೀಗೆ ಕೈನಲ್ಲೇ ಕೂಡ ಬಂದುಬಿಡ್ತವೆ. ಇವಕ್ಕೆಲ್ಲ ಏನು ಚಾಕು ಚೂರಿ ಅಂತೇನು ಬೇಕಿಲ್ಲ, ತುಂಬ ನೀಟಾಗಿ ಕಟ್ಟಾಗ್ತವೆ. ತುಂಬ ಹಾರ್ಡ್ ಬರುತ್ತೆ. ಹಾಗಾಗಿ ಆರಾಮಾಗಿ ಕೈಯಲ್ಲೇ ಕೂಡ ಮುರಿದು ತೆಗಿಬೋದು. ಎಲ್ಲ ಎಲೆಗಳನ್ನು, ಎಲ್ಲದ ಸ್ಟೆಮ್ಗಳನ್ನ ನಾನು ಕಟ್ ಮಾಡಿ ಆಯಿತು. ಹೀಗೆ ನಾವು ಗಿಡವನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ.
ಹಾಗೆ ನಾವು ಈ ಗಿಡಗಳಿಗೆ ಸನ್ಲೈಟ್ ಬಗ್ಗೆ ಹೇಳೋದಾದರೆ, ಈ ಗಿಡಗಳಿಗೆ ಸುಮಾರು 5-6 ಗಂಟೆಗಳ ನೇರ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಕು. ಬಿಸಿಲು ಬೀಳೋ ಜಾಗ ಕೊಡಲಿಲ್ಲ ಅಂದರೆ ಈ ಗಿಡಗಳಲ್ಲಿ ನಾವು ಹೂವನ್ನು ನಿರೀಕ್ಷಣೆ ಮಾಡೋಂಗಿಲ್ಲ. ಬಿಸಿಲು ಬಿದ್ದರೆ ಮಾತ್ರ ಈ ಗಿಡಗಳಲ್ಲಿ ಹೂವನ್ನು ನಾವು ನೋಡ್ಬೋದು. ಹಾಗಾಗಿ ಈ ಗಿಡಕ್ಕೆ ಅತಿ ಹೆಚ್ಚು ಸನ್ಲೈಟ್ ಬೀಳುವಂತಹ ಜಾಗದಲ್ಲಿ ಇಟ್ಟರೆ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡ್ಬೋದು. 5-6 ಗಂಟೆಗಳ ಬಿಸಿಲಿನ ಅವಶ್ಯಕತೆ ಇರುತ್ತೆ. ಹಾಗೆ ಇದಕ್ಕೆ ಪಾಟ್ ಸೈಜ್ ಬಗ್ಗೆ ಹೇಳೋದಾದರೆ ಸುಮಾರು 12 ಇಂಚು ಪಾಟೆಲ್ಲ ಕೊಡಬೇಕು. ಆದರೆ ನಾನಿದು ಕಟ್ಟಿಂಗ್ ಹಾಕಿರೋದ್ರಿಂದ ಈ ಗಿಡಗಳು ಚಿಕ್ಕದಾಗಿ ಬೆಳೆಯೋದ್ರಿಂದ ನಾನು ಸುಮಾರು 8 ಇಂಚ್ ಪಾಟ್ಗಳಲ್ಲಿ ಈ ಎಲ್ಲ ಗಿಡಗಳನ್ನು ಹಾಕಿದ್ದೇನೆ. ಇವೆಲ್ಲವೂ ಇದುವರೆಗೂ ಕೂಡ ಹೂವೆಲ್ಲ ಬಿಟ್ಟಿದೆ. ಹೋದ ವರ್ಷ ನನಗೆ ಇದರಲ್ಲಿ ಹೂ ಸಿಕ್ಕಿದೆ. ಬಟ್ ನಾನೇನು ಪಾಟ್ನ ಚೇಂಜ್ ಮಾಡ್ತಾಯಿಲ್ಲ. ಆದರೆ 12 ಇಂಚು ಪಾಟ್ಗಳಲ್ಲಿ ಹಾಕಿ ಈ ಗಿಡವನ್ನು ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬುಷಿಯಾಗಿ ದೊಡ್ಡದಾಗಿ ಗಿಡದ ಬೆಳವಣಿಗೆಯನ್ನು ನಾವು ನೋಡಬಹುದು. ಹಾಗೆ ಈ ಗಿಡಗಳನ್ನು ನೆಡುವಾಗ ಮಣ್ಣನ್ನು ಯಾವ ರೀತಿ ತೊಗೋಬೇಕಂದ್ರೆ ವೆಲ್ ಡ್ರೈನ್ ಸಾಯಿಲ್ ಆಗಿರಬೇಕು. ಗಿಡದಲ್ಲಿ ನೀರು ನಿಲ್ಲಬಾರ್ದು, ಪಾಟಲ್ಲಿ ನೀರು ನಿಲ್ಲಬಾರ್ದು. ಹಾಗೆ ನಾವು ಪಾಟ್ನ ಹೋಲ್ಗಳನ್ನು ನೀಟಾಗಿ ಚೆಕ್ ಮಾಡಿಕೊಂಡಿರಬೇಕು. ಮರಳು ಮಿಶ್ರಿತ ಮಣ್ಣು ಆದರೆ ಒಳ್ಳೆಯದು. ಹಾಗೆ ಮಲ್ಲಿಗೆ ಗಿಡ ಒಂದು ಹೆವಿ ಫೀಡಿಂಗ್ ಪ್ಲ್ಯಾಂಟ್ ಆಗಿರೋದ್ರಿಂದ ಈ ಗಿಡವನ್ನು ನೆಡುವಾಗಲೇ ಕೂಡ ನಾವು ಕಂಪೋಸ್ಟ್ ಫರ್ಟಿಲೈಸರ್ನ ಅತಿ ಹೆಚ್ಚು ಕೊಟ್ಟು, ಅಂದರೆ 50-50 ಮಣ್ಣು ಮತ್ತು ಮರಳು, ಕೊಕೊಫಿಟ್ಟು, ಫರ್ಟಿಲೈಸರ್ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕಿಯೇ ನಾವು ಈ ಗಿಡವನ್ನು ನಾವು ನೆಡಬಹುದು. ಅಷ್ಟು ಫರ್ಟಿಲೈಸರ್ನ ಮಲ್ಲಿಗೆ ಗಿಡ ತಡ್ಕೊಳ್ಳುತ್ತೆ. ಇದೊಂದು ಹೆವಿ ಫೀಡಿಂಗ್ ಪ್ಲ್ಯಾಂಟ್ ಆಗಿರುತ್ತೆ ಮಲ್ಲಿಗೆ ಗಿಡ. ಗಿಡಕ್ಕೆ ನೀರಿನ ವಿಷಯದಲ್ಲಿ ಹೇಳೋದಾದರೆ ದಿನಕ್ಕೆ 2 ಬಾರಿ ನಾವು ಕಂಟಿನ್ಯೂ ಆಗಿ ನೀರು ಹಾಕಬೇಕು. ಯಾಕೆಂದರೆ ಮಲ್ಲಿಗೆ ಗಿಡ ತುಂಬ ಬಿಸಿಲಿನಲ್ಲಿ ಇರೋದ್ರಿಂದ ಅದರಲ್ಲೂ ಇದು ಬೇಸಿಗೆ ಕಾಲದಲ್ಲಿ ಇದು ಹೂ ಬಿಡುವ ಗಿಡವಾಗಿರೋದ್ರಿಂದ ನಾವು ದಿನಕ್ಕೆ 2 ಬಾರಿ ನಾವು ಈ ಗಿಡಕ್ಕೆ ನೀರನ್ನು ಹಾಕಬೇಕಾಗುತ್ತೆ. ಪ್ರಾಪರಾಗಿ ಒಂದೇ ಟೈಮ್ನ ಫಿಕ್ಸ್ ಮಾಡಿಯೂ ಕೂಡ ನಾವು ನೀರನ್ನ ಹಾಕಬೇಕು. ಒಂದು ಸರಿ ಹಾಕೋದು, ಒಂದು ದಿವಸ ನಿಲ್ಲಿಸೋದು, ಒಂದು ದಿವಸ ಕಡಿಮೆ ಮಾಡೋದು, ಈಗೆಲ್ಲ ಮಾಡಿದಾಗಲೂ ಕೂಡ ಗಿಡದ ಬೆಳವಣಿಗೆಯಲ್ಲಿ ನಾವು ಕುಂಠಿತವನ್ನು ನೋಡಬಹುದು. ಹಾಗಾಗಿ ಆ ಥರ ಎಲ್ಲ ಗಿಡ ಹಾಳಾಗಬಾರ್ದು ಅಂದರೆ ನಾವು ಪ್ರಾಪರಾಗಿ ನೀರನ್ನ ಹಾಕ್ತಾ ಇರಬೇಕು. ಒಂದೇ ಟೈಮ್ ಇಟ್ಕೊಂಡು ನೀರು ಹಾಕಬೇಕು. ಬೆಳಿಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ, ದಿನಕ್ಕೆ 2 ಬಾರಿ ಈ ಗಿಡಕ್ಕೆ ನೀರು ಹಾಕಬೇಕಾಗುತ್ತೆ. ಹಾಗೆ ಈ ಗಿಡಕ್ಕೆ ಗೊಬ್ಬರದ ವಿಚಾರದಲ್ಲಿ ಹೇಳೋದಾದರೆ ಫಾಸ್ಫರಸ್ ಹೆಚ್ಚು ಇರುವಂತಹ ಗೊಬ್ಬರಗಳನ್ನು, ಫರ್ಟಿಲೈಸರ್ನ ನಾವು ಬಳಸಬೇಕಾಗುತ್ತೆ. ಫಾಸ್ಫರಸ್ ಹೆಚ್ಚು ಇದ್ದಾಗ ಬೇರುಗಳು ಸದೃಢವಾಗಿ ಬೆಳೆದು ನಂತರ ಗಿಡದ ಸದೃಢವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಬೇರುಗಳು ಚೆನ್ನಾಗಿ ಬೆಳೆದ್ರೇ ಗಿಡಗಳು ಚೆನ್ನಾಗಿ ಸದೃಢವಾಗಿ ದಪ್ಪವಾಗಿ, ಕಾಂಡಗಳೆಲ್ಲ ತುಂಬ ದಪ್ಪವಾಗಿ ಬೆಳೆದ್ರೆ ನಮಗೆ ಒಳ್ಳೆ ಹೂಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಅದರಲ್ಲೂ ಈ ಗಿಡಕ್ಕೆ ಫಾಸ್ಫರಸ್ ಹೆಚ್ಚು ಇರುವಂತಹ ಫರ್ಟಿಲೈಸರ್ನ ಈ ಗಿಡ ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗಾಗಿ ಈ ಗಿಡಕ್ಕೆ ನಾವು ಏನೆಲ್ಲ ಫರ್ಟಿಲೈಸರ್ನ ಕೊಡಬಹುದು ಅಂತ ನೋಡೋಣ. ಗಿಡವನ್ನು ಗೊಬ್ಬರ ಹಾಕುವಂತಹ ಸಂದರ್ಭದಲ್ಲಿ ಮೊದಲಿಗೆ ಗಿಡದ ಮೇಲ್ಭಾಗವನ್ನು ಈ ರೀತಿ ಸ್ವಚ್ಛಗೊಳಿಸಬೇಕು. ಅಲ್ಲಿ ಏನಾದರೂ ಗಿಡಗಳಿದ್ದರೆ, ಏನಾದರೂ ತುಂಬ ಮಣ್ಣು ಟೈಟ್ ಆಗಿದ್ದರೆ ಅದನ್ನೆಲ್ಲ ಲೂಸ್ ಮಾಡಿ, ಈ ರೀತಿ ಬೇಡವಾದ ಗಿಡಗಳಿದ್ದರೆ ಅದನ್ನೆಲ್ಲ ತೆಗೆದು ಗಿಡದ ಬುಡವನ್ನು ಮೊದಲು, ಪಾಟ್ನ ಬುಡವನ್ನು ನಾವು ಮೊದಲು ಕ್ಲೀನ್ ಮಾಡಿಕೊಳ್ಬೇಕಾಗುತ್ತೆ. ನಂತರ ನಾವು ಈ ಗಿಡಗಳಿಗೆ ಗೊಬ್ಬರವನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರೆ ಒಳ್ಳೆಯದು. 1-2 ಲೋಟ ಅಕ್ಕಿಯನ್ನು ಒಂದು 5-6 ಗಂಟೆಗಳ ಕಾಲ ನೆನೆಸಿ ಇದರಿಂದ ಬಂದಂತಹ ನೀರನ್ನು ಮಲ್ಲಿಗೆ ಗಿಡಗಳ ಬೆಳವಣಿಗೆಗೆ ನಾವು ಬಳಸಬಹುದು. ಇದು ಕೂಡ ಗಿಡಗಳ ಬೆಳವಣಿಗೆಯಲ್ಲಿ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಹೀಗೆ ನೆನೆಸಿ ಬಂದಂತಹ ನೀರನ್ನು ನಾವು ಬಸ್ತು ಇಟ್ಕೊಂಡು ಗಿಡಗಳಿಗೆ ಹಾಕಬಹುದು. ಹೀಗೆ ಅಕ್ಕಿ ತೊಳೆದ ನೀರನ್ನ ಸ್ವಲ್ಪ ನೀರು ಸೇರಿಸಿ ಗಿಡದ ಬುಡಕ್ಕೆ ನಾನು ಕೊಡ್ತಾ ಇದ್ದೀನಿ. ಹೀಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ನೀರಿನಲ್ಲಿ ನೆನೆಸಿ, ಇದರಲ್ಲಿ ಫಾಸ್ಫರಸ್ ಹೆಚ್ಚಾಗಿ ಇರೋದ್ರಿಂದ ಗಿಡದ ಬೆಳವಣಿಗೆಗೆ ತುಂಬ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ನಾವು ಬಾಳೆಹಣ್ಣಿನ ಸಿಪ್ಪೆಯಿಂದ ನೆನೆಸಿ ಬಂದಂತಹ ಈ ಫರ್ಟಿಲೈಸರನ್ನು ಕೂಡ ನಾವು ಮಲ್ಲಿಗೆ ಗಿಡದ ಬೆಳವಣಿಗೆಯಲ್ಲಿ ಬಳಸ್ಬೋದು. ಇಲ್ಲಿ ನಾನು ತುಂಬ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಿರೋದ್ರಿಂದ ಇದು ಈ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಗಟ್ಟಿಯಾಗಿದೆ. ಇದಕ್ಕೆ ಬಿಳಿ ನೀರನ್ನು ಬೆರೆಸ್ಕೊಂಡು ನಾವು ಗಿಡಗಳಿಗೆ ಆರಾಮಾಗಿ ಬಳಸಬಹುದು, ಮಲ್ಲಿಗೆ ಗಿಡಗಳಿಗೆ ಬಳಸಬಹುದು. ಹಾಗೆ ಬಾಳೆಹಣ್ಣಿನ ಸಿಪ್ಪೆಯಿಂದ
ತಯಾರಿಸಿದಂತಹ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಕೊಡ್ತಾಯಿದ್ದೀನಿ ಗಿಡಗಳಿಗೆ. ಇದರಲ್ಲಿ ಆಲ್ರೆಡಿ ಫಾಸ್ಫರಸ್ಸು ಬಾಳೆಹಣ್ಣಿನಲ್ಲಿ ಹೇರಳವಾಗಿರೋದ್ರಿಂದ ಇದು ಫಾಸ್ಫರಸ್ ಹೆಚ್ಚು ಇರುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ಇಷ್ಟಪಡೋದ್ರಿಂದ ನಾನು ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತಾಯಿದ್ದೀನಿ. ನಾವು ಸಗಣಿಯನ್ನು ನೀರಿನಲ್ಲಿ ಕಲಸಿ ಹಸಿ ಸಗಣಿಯನ್ನು ನೀರಿನಲ್ಲಿ ಕಲಸಿ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರು ಮಾಡಿಯೂ ಕೂಡ ನಾವು ಈ ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡಬಹುದು. ಇದು ಕೂಡ ಸಗಣಿ ಕೂಡ NPK ರೀತಿಯಲ್ಲಿ ಫರ್ಟಿಲೈಸರ್ ಆಗಿ ಗಿಡಗಳಲ್ಲಿ ಕೆಲಸ ಮಾಡೋದ್ರಿಂದ ಇದನ್ನು ಕೂಡ ನಾವು ವಾರದಲ್ಲಿ ಒಮ್ಮೆ ಗಿಡಗಳಿಗೆ ಕೊಡಬಹುದು. ಹಾಗೆ ನಾವು ಈ ಹಸಿ ಸಗಣಿ ಹಿಂಸೆ ಆಗುತ್ತೆ ಅನ್ನೋರು ಈ ರೀತಿ ಒಣಗಿಸಿ ಈ ಸಗಣಿಯನ್ನು ಪುಡಿ ಮಾಡಿ ಗಿಡಗಳಿಗೆ ಕೊಡ್ಬೋದು. ಇಲ್ವಾ ಅಂದರೆ ಇದನ್ನು ನೆನೆಸಿ ನೀರಿನಲ್ಲಿ ಈ ಲಿಕ್ವಿಡ್ನ ಫರ್ಟಿಲೈಸರನ್ನಾಗಿ ಮಾಡಿ ನೀವು ಕೊಡ್ಬೋದು. ನಿಮ್ಮಲ್ಲಿ ಏನೆಲ್ಲ ಅವೈಲಬಲ್ ಇದ್ದರೆ ನಾನು ತೋರಿಸೋ ಅಂಥದ್ರಲ್ಲಿ ನಿಮ್ಮಲ್ಲಿ ಏನು ಸಿಗುತ್ತೆ ಅಂಥವನ್ನ ನೀವು ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವಾಗಿ ಕೊಡಬಹುದು. ಹಾಗೆ ನೀವು ಎಪ್ಸಮ್ ಸಾಲ್ಟನ್ನು ಒಂದು ಅರ್ಧ ಲೀಟ್ರ್ ನೀರಿನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಲಸಿ ನೀವು ಇದನ್ನು ಚೆನ್ನಾಗಿ ಶೇಕ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋ ಮೂಲಕ ಕೂಡ ನೀವು ಎಪ್ಸಮ್ ಸಾಲ್ಟನ್ನು ಕೂಡ ಗಿಡಗಳಿಗೆ ಮಲ್ಲಿಗೆ ಗಿಡಗಳಿಗೆ ಕೊಡ್ಬೋದು. ಎಪ್ಸಮ್ ಸಾಲ್ಟಿಂದ ಗಿಡಗಳ ಎಲೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪತ್ರಹರಿತು ಕಾರ್ಯ ಚೆನ್ನಾಗಿ ನಡೆಯೋ ಮೂಲಕ ಫೋಟೋಸಿಂಥಸಿಸ್ ಕೆಲಸ ನೀಟಾಗಿ ಆಗುತ್ತೆ. ಈ ಎಲ್ಲದರಿಂದ ಗಿಡ ತುಂಬ ಚೆನ್ನಾಗಿ ಬಲಿಷ್ಠವಾಗಿ ಬೆಳೆದು ನಮಗೆ ಒಳ್ಳೆಯ ಹೂಗಳನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನೋಡಿ, ಹೀಗೆ ಗಿಡದ ಪೂರ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಬರುವಂತಹ ಎಲೆಗಳಿರ್ಬೋದು, ಇದನ್ನು ಎಪ್ಸಮ್ ಸಾಲ್ಟನ್ನು ಜರ್ಮಿನೇಷನ್ ಮಾಡೋದಕ್ಕೇ ಬಳಸೋವಂಥದ್ದು. ಯಾವುದಾದ್ರು ಕಾಳುಗಳನ್ನು ಅಥವಾ ಸೀಡ್ಲಿಂಗ್ ಟ್ರೈಗಳಲ್ಲಿ ಹಾಕುವಂತಹ ಬೀಜಗಳನ್ನು ನಾವು ಚೆನ್ನಾಗಿ ಬೆಳೆಸೋದಕ್ಕೇ ನಾವು ಎಪ್ಸಮ್ ಸಾಲ್ಟನ್ನು ಬಳಸುವಂಥದ್ದು. ಹಾಗಾಗಿ ಎಪ್ಸಮ್ ಸಾಲ್ಟ್ ಕೂಡ ಮಲ್ಲಿಗೆ ಗಿಡಗಳ ಬೆಳವಣಿಗೆಯಲ್ಲಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸುತ್ತೆ. ಮಸ್ಟರ್ಡ್ ಕೇಕನ್ನು ಕೂಡ ಈ ಗಿಡಗಳಿಗೆ ನಾವು ಬಳಸ್ಬೋದು. ಮಸ್ಟರ್ಡ್ ಕೇಕನ್ನು 1 ಲೀಟರ್ ನೀರಿನಲ್ಲಿ ಅಥವಾ ನೀವು 1 ಸ್ಪೂನಷ್ಟು ಒಂದಷ್ಟು ನೀರಿನಲ್ಲಿ ನೆನೆಸಿ ಈ ಗಿಡಗಳ ಪಾಟಲ್ಲಿ ಹಾಕೋದ್ರಿಂದ ಅದರಿಂದನೂ ಕೂಡ ನಾವು ಒಳ್ಳೆಯ ಮಲ್ಲಿಗೆ ಗಿಡಗಳ ಬೆಳವಣಿಗೆಯನ್ನು ನಾವು ನೋಡಬಹುದು. ಹೀಗೆ ಅನೇಕ ರೀತಿಯ ಫರ್ಟಿಲೈಸರ್ಗಳನ್ನು ಈ ಗಿಡಗಳಿಗೆ ಹಾಕ್ಬೋದು. ಎಲ್ಲವನ್ನು ನಾವು ಒಮ್ಮೆಲೆ ಹಾಕೋಕ್ಕಾಗದೇ ಇರ್ಬೋದು. ಆದರೆ ಈ ಎಲ್ಲ ಫರ್ಟಿಲೈಸರ್ಗಳನ್ನು 15 ದಿನಕ್ಕೊಮ್ಮೆ ಗಿಡದ ಪಾಟ್ನ ಗಿಡದ ಅಳತೆಗೆ ತಕ್ಕಂತೆ ಹಾಕಿ ನೋಡಿ. ಆಗ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಹೂಗಳನ್ನು ನಾವು ಪಡಿಬೋದು. ನಾನು ಹೇಳಿದ ರೀತಿ ನೀವು ಅನುಸರಿಸಿದ್ದೆ ಆದರೆ ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಬೆಳೆದು ಹೆಚ್ಚು ಹೂಗಳನ್ನು ಕೊಡೋದ್ರಲ್ಲಿ ಸಂಶಯವಿಲ್ಲ. ನಾನು ಹೇಳಿದ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡಿ. ಹಾಗೆ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದಾದರೆ ಅಂಥವ್ರಿಗೆ ಶೇರ್ ಮಾಡಿ. ಅದರಿಂದ ಕೂಡ ನನಗೂ ಕೂಡ ಒಳ್ಳೆಯ ಉಪಯೋಗನೇ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ಅಥವಾ ನೋಡಿದ್ದೀರಾ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂದರೆ ಶೇರ್ ಮಾಡೋದ್ರಿಂದ ಇರ್ಬೋದು, ಲೈಕ್ ಮಾಡೋದ್ರಿಂದ ಇರ್ಬೋದು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇರ್ಬೋದು. ನಿಮಗೆ ನೆಟ್ಟು ಕೂಡ ಏನೂ ಲಾಸ್ ಆಗೋಲ್ಲ, ನಿಮಗೆ ದುಡ್ಡು ಕೂಡ ಲಾಸ್ ಆಗೋದಿಲ್ಲ. ಅದೆಲ್ಲವೂ ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ನೀವು ಕೊಡುವಂತಹ ಒಂದು ಮೆಚ್ಚುಗೆಯ ಸೂಚಕವಾಗಿರುತ್ತೆ ಅಷ್ಟೇ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಇದುವರೆಗೂ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.